ಬಹಳ ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯ ಆಚೆ ವಿಶಾಲವಾದ ಕಾಡು ಇತ್ತು. ಆ ಕಾಡು ಪ್ರಕೃತಿಯ ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಆಕಾಶ ಮುಟ್ಟುವಷ್ಟು ಎತ್ತರದ ಮರಗಳು, ಜುಳುಜುಳು ಹರಿಯುವ ತೊರೆಗಳು, ಹಕ್ಕಿಗಳ ಮಧುರವಾದ ಹಾಡುಗಳು ಮತ್ತು ಸ್ವಚ್ಛಂದವಾಗಿ ಓಡಾಡುವ ಪ್ರಾಣಿಗಳು ಆ ಕಾಡಿನ ಜೀವಾಳವಾಗಿದ್ದವು. ಜಿಂಕೆಗಳು ಹಸಿರು ಹುಲ್ಲುಗಾವಲುಗಳಲ್ಲಿ ಮೇಯುತ್ತಿದ್ದವು. ಮೊಲಗಳು ಪೊದೆಗಳ ನಡುವೆ ಆಟ ಆಡುತ್ತಿದ್ದವು. ನರಿಗಳು ರಾತ್ರಿ ಚಂದಿರನ ಬೆಳಕಿನಲ್ಲಿ ನಿಶ್ಶಬ್ದವಾಗಿ ಸಂಚರಿಸುತ್ತಿದ್ದವು. ಹೀಗೆ ಹಲವು ವರ್ಷಗಳ ಕಾಲ ಆ ಕಾಡು ಎಲ್ಲ ಪ್ರಾಣಿಗಳಿಗೂ ಸುರಕ್ಷಿತವಾದ ಮನೆಯಾಗಿ ಉಳಿದಿತ್ತು. ಆದರೆ ಒಂದು ಬೇಸಿಗೆಯಲ್ಲಿ ಎಲ್ಲವೂ ಬದಲಾಯಿತು. ಒಂದು ಬೇಟೆ ನಾಯಿಗಳ ಗುಂಪು ಆ ಕಾಡಿಗೆ ಬಂತು. ಮೊದಲಿಗೆ ಪ್ರಾಣಿಗಳು ಅದನ್ನು ದೊಡ್ಡ ವಿಷಯವೆಂದು ಪರಿಗಣಿಸಲಿಲ್ಲ. ಕಾಡಿನ ಚಿಕ್ಕ ಪುಟ್ಟ ಪ್ರಾಣಿಗಳಾದ ಮೊಲ, ಜಿಂಕೆ ಹೀಗೆ ಅನೇಕ ಪ್ರಾಣಿಗಳನ್ನು ನಾಯಿಗಳು ಕೊಂದು ತಿಂದು ತೇಗುತ್ತಿದ್ದವು. ಆದರೆ ದಿನಗಳು ಕಳೆದಂತೆ ನಾಯಿಗಳ ಸಂಖ್ಯೆ ಹೆಚ್ಚಾಗತೊಡಗಿತು. ಶೀಘ್ರದಲ್ಲೇ ಅವು ಹಗಲು ರಾತ್ರಿ ಎನ್ನದೆ ಬೇಟೆಯಾಡಲು ಪ್ರಾರಂಭಿಸಿದವು. ತೆರೆದ ಮೈದಾನಗಳಲ್ಲಿ ಜಿಂಕೆಗಳನ್ನು ಬೆನ್ನಟ್ಟುತ್ತಿದ್ದವು. ಮೊಲಗಳ ಬಿಲಗಳನ್ನು ಅಗೆದು ಅವುಗಳನ್ನು ಹೆದರಿಸುತ್ತಿದ್ದವು. ಮರಗಳ ಮೇಲಿದ್ದ ಹಕ್ಕಿಗಳ ಗೂಡುಗಳಿಗೂ ನೆಮ್ಮದಿ ಇರಲಿಲ್ಲ. ಒಮ್ಮೆ ಸಂತೋಷದಿಂದ ತುಂಬಿದ್ದ ಕಾಡು ಈಗ ಭಯದ ನೆರಳಿನಲ್ಲಿ ಮುಳುಗಿತ್ತು. ಪ್ರಾಣಿಗಳು ತಮ್ಮ ಮನೆಗಳಿಂದ ಹೊರಬರಲು ಹೆದರತೊಡಗಿದವು. ತಂದೆ ತಾಯಿಗಳು ತಮ್ಮ ಮರಿಗಳಿಗೆ ಹೊರಗೆ ಹೋಗಬೇಡ ಎಂದು ಎಚ್ಚರಿಸುತ್ತಿದ್ದವು. ಧೈರ್ಯಶಾಲಿಗಳೆಂದು ಹೆಸರಾಗಿದ್ದ ಪ್ರಾಣಿಗಳು ಸಹ ತಮ್ಮ ತಾಣಗಳನ್ನು ಬಿಟ್ಟು ಹೊರಗೆ ಬರುವುದನ್ನು ತಪ್ಪಿಸುತ್ತಿದ್ದವು. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಆದರೆ ಪರಿಸ್ಥಿತಿ ಮಾತ್ರ ಇನ್ನಷ್ಟು ಕೆಟ್ಟಿತು. ಆ ಬೇಟೆ ನಾಯಿಗಳಿಗೆ ಕೇವಲ ಬೇಟೆಯಷ್ಟೇ ಮುಖ್ಯವಾಗಿರಲಿಲ್ಲ. ಕಾಡಿನ ಎಲ್ಲ ಜೀವಿಗಳಲ್ಲಿ ಭಯ ಹುಟ್ಟಿಸುವುದೇ ಅವುಗಳ ಉದ್ದೇಶವಾದಂತಿತ್ತು. ಒಂದು ಸಂಜೆ ಸೂರ್ಯನು ಪಶ್ಚಿಮದ ಬೆಟ್ಟಗಳ ಹಿಂದೆ ಮರೆಯಾಗುತ್ತಿದ್ದಾಗ ಕಾಡಿನ ಅತ್ಯಂತ ಹಳೆಯ ಮರದ ಕೆಳಗೆ ಎಲ್ಲ ಪ್ರಾಣಿಗಳ ಸಭೆ ನಡೆಯಿತು. ಕಾಡಿನ ಎಲ್ಲ ಭಾಗಗಳಿಂದ ಪ್ರಾಣಿಗಳು ಅಲ್ಲಿಗೆ ಬಂದವು. ಜಿಂಕೆಗಳು, ಮೊಲಗಳು, ನರಿಗಳು, ಅಳಿಲುಗಳು, ಹಕ್ಕಿಗಳು ಮತ್ತು ಅಪರೂಪವಾಗಿ ಸಭೆಗಳಿಗೆ ಬರುವ ವಯಸ್ಸಾದ ಗೂಬೆಯೂ ಸಹ ಅಲ್ಲಿಗೆ ಬಂದಿತ್ತು. ಆ ದಿನದ ವಾತಾವರಣ ದುಃಖದಿಂದ ತುಂಬಿತ್ತು. ಮೊದಲು ಒಂದು ಮೊಲ ಎದ್ದು ನಿಂತಿತು. ಹೀಗೆ ಬದುಕಲು ನಮ್ಮಿಂದ ಆಗುತ್ತಿಲ್ಲ ಎಂದು ಅದು ಹೇಳಿತು. ಒಂದು ಜಿಂಕೆ ತಲೆ ತಗ್ಗಿಸಿತು. ತಿಂಗಳುಗಳಾಗಿವೆ, ನಮ್ಮ ಕುಟುಂಬಕ್ಕೆ ಒಂದು ರಾತ್ರಿ ಕೂಡ ನೆಮ್ಮದಿಯ ನಿದ್ರೆ ಸಿಕ್ಕಿಲ್ಲ. ಅಳಿಲೊಂದು ಹೇಳಿತು. ನಾವು ಬದುಕೋದಕ್ಕಿಂತ ಹೆಚ್ಚು ಅಡಗಿಕೊಳ್ಳೋದ್ರಲ್ಲೇ ಸಮಯ ಕಳೆಯುತ್ತಿದ್ದೇವೆ. ಅದರ ಮಾತಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸಿದರು. ಎಲ್ಲರೂ ಆಯಾಸಗೊಂಡಿದ್ದರು, ಭಯಗೊಂಡಿದ್ದರು. ಆದರೆ ಪರಿಹಾರ ಮಾತ್ರ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಮರದ ಮೇಲಿದ್ದ ವಯಸ್ಸಾದ ಗೂಬೆ ತನ್ನ ರೆಕ್ಕೆಗಳನ್ನು ಚಾಚಿತು. ನಮಗೆ ಸಹಾಯ ಮಾಡಬಲ್ಲ ಒಬ್ಬ ವ್ಯಕ್ತಿ ಇದ್ದಾನೆ. ಎಲ್ಲರೂ ಅದರತ್ತ ತಿರುಗಿ ನೋಡಿದರು. ಯಾರು ಎಂದು ನರಿ ಕೇಳಿತು. ಗೂಬೆ ಕಾಡಿನ ಆಚೆಯ ದಿಕ್ಕಿನತ್ತ ನೋಡಿತು. ಹಳ್ಳಿಯ ತುದಿಯಲ್ಲಿ ಒಬ್ಬ ನಿವೃತ್ತ ಸೇನಾ ಅಧಿಕಾರಿ ವಾಸಿಸುತ್ತಾನೆ. ಕೆಲವು ಕಿರಿಯ ಪ್ರಾಣಿಗಳಿಗೆ ಅವನ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಹಿರಿಯ ಪ್ರಾಣಿಗಳು ತಲೆ ಆಡಿಸಿದವು. ಬಹಳ ವರ್ಷಗಳ ಹಿಂದೆ ಅವನು ಹಳ್ಳಿಗಳನ್ನು ಅಪಾಯಗಳಿಂದ ರಕ್ಷಿಸಿದ್ದನು. ಈಗ ವಯಸ್ಸಾಗಿದ್ದರೂ ಜನರು ಇಂದಿಗೂ ಅವನನ್ನು ಗೌರವಿಸುತ್ತಾರೆ. ಅವನು ನಮಗೆ ಸಹಾಯ ಮಾಡುತ್ತಾನೆಯೇ ಎಂದು ಮೊಲ ಕೇಳಿತು. ಗೂಬೆ ಸಣ್ಣದಾಗಿ ನಕ್ಕಿತು. ಅದನ್ನು ತಿಳಿಯಬೇಕಾದರೆ ಅವನನ್ನೇ ಭೇಟಿಯಾಗಬೇಕು
ಎಂದಿತು. ಮರುದಿನ ಬೆಳಗ್ಗೆ ಕೆಲವು ಪ್ರಾಣಿಗಳು ಸಹಾಯಕ್ಕಾಗಿ ಆ ಅಧಿಕಾರಿಯ ಮನೆ ಕಡೆಗೆ ಪ್ರಯಾಣ ಬೆಳೆಸಿದವು. ಹಲವಾರು ಗಂಟೆಗಳ ಪಯಣದ ನಂತರ ಅವು ಹಳ್ಳಿಯ ಅಂಚಿನಲ್ಲಿದ್ದ ಒಂದು ಪುಟ್ಟ ಮರದ ಮನೆಯ ಬಳಿ ತಲುಪಿದವು. ಮನೆಯ ಮುಂಭಾಗದ ಮಂಟಪದಲ್ಲಿ ಮುಖದ ಚರ್ಮವೆಲ್ಲ ಸುಕ್ಕುಗಟ್ಟಿ ತಲೆಗೂದಲು ಬೆಳ್ಳಗಾದ ಒಬ್ಬ ವಯಸ್ಸಾದ ವ್ಯಕ್ತಿ ಕುಳಿತಿದ್ದ. ದೈಹಿಕವಾಗಿ ಕುಗ್ಗಿದ್ದರೂ ಅವನ ಕಣ್ಣುಗಳಲ್ಲಿ ಇನ್ನೂ ಧೈರ್ಯ ಮತ್ತು ಶಾಂತಿ ಕಾಣುತ್ತಿತ್ತು. ಪ್ರಾಣಿಗಳು ನಿಧಾನವಾಗಿ ಅವನ ಬಳಿಗೆ ಹೋದವು. ತಮ್ಮ ಕಷ್ಟಗಳನ್ನು ಒಂದೊಂದಾಗಿ ಹೇಳತೊಡಗಿದವು. ಬೇಟೆ ನಾಯಿಗಳ ಕಾಟ, ಹಗಲು ರಾತ್ರಿ ಬೆನ್ನಟ್ಟೋದು, ನಿದ್ರೆ ಇಲ್ಲದ ರಾತ್ರಿಗಳು ಮತ್ತು ಕಾಡಿನ ಪ್ರತಿಯೊಂದು ಮೂಲೆಯಲ್ಲೂ ಹರಡಿದ್ದ ಆತಂಕ, ಭಯ, ಹೀಗೆ ಎಲ್ಲವನ್ನೂ ಅಧಿಕಾರಿಯಲ್ಲಿ ಹೇಳಿಕೊಂಡವು. ಅಧಿಕಾರಿಯು ಎಲ್ಲವನ್ನೂ ಮೌನವಾಗಿ ಆಲಿಸಿದ. ಯಾರ ಮಾತನ್ನೂ ಮಧ್ಯೆ ನಿಲ್ಲಿಸಲಿಲ್ಲ. ಎಲ್ಲರೂ ತಮ್ಮ ನೋವನ್ನು ಹೇಳಿ ಮುಗಿಸಿದ ನಂತರವೂ ಅವನು ಕೆಲವು ಕ್ಷಣಗಳು ಮೌನವಾಗಿಯೇ ಕುಳಿತಿದ್ದ. ನಂತರ ನಿಧಾನವಾಗಿ ಎದ್ದು ನಿಂತ. ಒಂದು ಮಾತು ಆಡದೆ ಮನೆಯೊಳಗೆ ನಡೆದನು. ಪ್ರಾಣಿಗಳು ಭಯದಿಂದ ಒಂದರ ಮುಖವನ್ನು ಮತ್ತೊಂದು ನೋಡಿದವು. ಅವನು ಸಹಾಯ ಮಾಡುತ್ತಾನೋ ಇಲ್ಲವೋ ಎಂದು ಮೊಲ ಆತಂಕದಿಂದ ಕೇಳಿತು. ಯಾರಿಗೂ ಉತ್ತರ ಗೊತ್ತಿರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಯು ಮತ್ತೆ ಹೊರಬಂದ. ಅವನ ಕೈಯಲ್ಲಿ ಹಳೆಯ ರೈಫಲ್ ಇತ್ತು. ಅದು ಅಧಿಕಾರಿಯ ಸೇವಾವಧಿಯುದ್ದಕ್ಕೂ ಅನೇಕ ಯುದ್ಧ ಗೆಲ್ಲಲು ಸಹಕಾರ ನೀಡಿ ಕೆಲವು ವರ್ಷಗಳ ಕಾಲ ಕಾರ್ಯ ನಿರ್ವಹಿಸದೇ ಇದ್ದರೂ, ಬಣ್ಣ ಮಾಸಿ ತುಕ್ಕು ಹಿಡಿದಿದ್ದರೂ ಸಹ ಅದರ ಕಾರ್ಯಕ್ಷಮತೆ ಕಡಿಮೆಯಾಗಿರಲಿಲ್ಲ. ಅದನ್ನು ಹೆಗಲಿಗೇರಿಸಿದ ಅಧಿಕಾರಿ ತನ್ನ ಜೊತೆಗೆ ಬನ್ನಿ ಎಂದು ಹೇಳಿದ. ಪ್ರಾಣಿಗಳು ಅವನ ಹಿಂದೆ ನಡೆದವು. ಸ್ವಲ್ಪ ದೂರದಲ್ಲಿದ್ದ ಒಂದು ವಿಶಾಲವಾದ ಬಯಲಿಗೆ ಎಲ್ಲರೂ ತಲುಪಿದರು. ಅಧಿಕಾರಿ ಮಧ್ಯದಲ್ಲಿ ನಿಂತ ಆಕಾಶದತ್ತ ನೋಡಿದ. ಆ ಕ್ಷಣದಲ್ಲಿ ಕಾಡೇ ಮೌನವಾದಂತೆ ಭಾಸವಾಯಿತು. ಗಾಳಿ ಕೂಡ ತನ್ನ ಉಸಿರನ್ನು ಹಿಡಿದಂತಿತ್ತು. ಹಠಾತ್ತನೆ ಅವನು ರೈಫಲನ್ನು ಮೇಲಕ್ಕೆತ್ತಿದ. ಧಡಾಂ! ಭಾರೀ ಸದ್ದು ಆಕಾಶವನ್ನೇ ನಡುಗಿಸಿತು. ಮರಗಳ ಮೇಲಿದ್ದ ಹಕ್ಕಿಗಳು ಬೆಚ್ಚಿಬಿದ್ದು ಹಾರಿದವು. ಬೆಟ್ಟ ಗುಡ್ಡಗಳ ನಡುವೆ ಆ ಶಬ್ದ ಪ್ರತಿಧ್ವನಿಸತೊಡಗಿತು. ಕೆಲವು ಕ್ಷಣಗಳ ನಂತರ ಧಡಾಂ! ಎರಡನೇ ಗುಂಡಿನ ಸದ್ದು ಇನ್ನಷ್ಟು ದೂರದವರೆಗೂ ಹರಡಿತು. ಕಾಡಿನ ಪ್ರತಿಯೊಂದು ಮೂಲೆಯಲ್ಲಿದ್ದ ಪ್ರಾಣಿಗಳು ಬೆಚ್ಚಿದವು. ಮತ್ತೆ ಕೆಲವು ಕ್ಷಣಗಳ ಬಳಿಕ ಧಡಾಂ! ಮೂರನೇ ಸದ್ದು ಎಲ್ಲಕ್ಕಿಂತಲೂ ಭಯಾನಕವಾಗಿತ್ತು. ಅದರ ಪ್ರತಿಧ್ವನಿ ಬೆಟ್ಟಗಳನ್ನು ದಾಟಿ, ಕಣಿವೆಗಳನ್ನೂ ದಾಟಿ ಇಡೀ ಕಾಡಿನೊಳಗೆ ಹರಡಿತು. ಆಮೇಲೆ ಕೆಲವು ಕ್ಷಣಗಳು ಸಂಪೂರ್ಣ ನಿಶ್ಶಬ್ದ. ಅಷ್ಟರಲ್ಲಿ ಕಾಡಿನ ಇನ್ನೊಂದು ತುದಿಯಲ್ಲಿ ಅಡಗಿಕೊಂಡಿದ್ದ ಬೇಟೆ ನಾಯಿಗಳು ಆ ಸತ್ತುಗಳನ್ನು ಕೇಳಿದ್ದವು. ಅವುಗಳ ಕಿವಿಗಳು ನೆಟ್ಟಗಾದವು. ಭಯದಿಂದ ತತ್ತರಿಸಿ ಬಾಲ ಮುದುರಿಸಿಕೊಂಡು ಮುಖ ನೋಡಿಕೊಂಡು ಕುಳಿತವು. ಅವುಗಳಿಗೆ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಆದರೆ ಆ ಸದ್ದು ಸಾಮಾನ್ಯವಲ್ಲ ಎಂಬುದು ಮಾತ್ರ ಖಚಿತವಾಗಿತ್ತು. ಕಾಡಿನೊಳಗೆ ತಮಗಿಂತಲೂ ಭಯಾನಕವಾದ ಏನೋ ಒಂದು ಬಂದಿರಬೇಕು ಎಂದು ಅವು ಭಾವಿಸಿದವು. ಕೆಲವೇ ನಿಮಿಷಗಳಲ್ಲಿ ಇಡೀ ಗುಂಪು ಅಲ್ಲಿಂದ ಓಡತೊಡಗಿತು. ಕೆಲವು ನಾಯಿಗಳು ಬೆಟ್ಟಗಳ ಕಡೆಗೆ ಓಡಿದವು. ಇನ್ಯಾವುವು ದೂರದ ಹೊಲಗಳ ಕಡೆಗೆ ಚದುರಿ ಹೋದವು. ಒಂದು ನಾಯಿಯೂ ಹಿಂದೆ ತಿರುಗಿ ನೋಡುವ ಧೈರ್ಯವನ್ನು ಮಾಡಲಿಲ್ಲ. ಇಲ್ಲಿ ಬಯಲಿನಲ್ಲಿ ಅಧಿಕಾರಿ ತನ್ನ ರೈಫಲನ್ನು ಕೆಳಗಿಳಿಸಿದ. ಅವನು ಶಾಂತವಾಗಿ ಪ್ರಾಣಿಗಳತ್ತ ತಿರುಗಿ ನೋಡಿದ. ಈಗ ನೀವು ಮನೆಗೆ ಹಿಂತಿರುಗಬಹುದು ಎಂದನು. ಮೊಲ
ಆಶ್ಚರ್ಯದಿಂದ ಕೇಳಿತು. ಅಷ್ಟೇನಾ? ಅಧಿಕಾರಿ ತಲೆ ಆಡಿಸಿದ. ಹೌದು, ಇನ್ನು ಮುಂದೆ ಆ ನಾಯಿಗಳು ನಿಮ್ಮನ್ನು ಕಾಡುವುದಿಲ್ಲ. ಪ್ರಾಣಿಗಳಿಗೆ ನಂಬಿಕೆಯೇ ಬರಲಿಲ್ಲ. ನರಿ ಮುಂದೆ ಬಂದು ಕೇಳಿತು. ಆದರೆ ನೀವು ಅವುಗಳನ್ನು ಕೊಂದಿಲ್ಲವಲ್ಲ? ಅಧಿಕಾರಿಯು ನಗುತ್ತಾ ತಲೆಯಲ್ಲಾಡಿಸಿದ. ಇಲ್ಲ. ಹಾಗಾದರೆ ಅವು ಓಡಿ ಹೋದದ್ದು ಹೇಗೆ ಎಂದು ಜಿಂಕೆ ಕೇಳಿತು. ಅಧಿಕಾರಿ ತನ್ನ ರೈಫಲನ್ನು ಭುಜದ ಮೇಲೆ ಇಟ್ಟುಕೊಂಡ. ಏಕೆಂದರೆ ನಾನು ಅವುಗಳ ಮೇಲೆ ಗುಂಡು ಹಾರಿಸಲಿಲ್ಲ. ಪ್ರಾಣಿಗಳು ಗೊಂದಲದಿಂದ ಅವನತ್ತ ನೋಡಿದವು. ನಾನು ಆಕಾಶದತ್ತ ಗುಂಡು ಹಾರಿಸಿದೆ, ಆದರೆ ಅದರಿಂದೇನು ಪ್ರಯೋಜನ ಎಂದು ಮೊಲ ಕೇಳಿತು. ಅಧಿಕಾರಿ ಸಣ್ಣದಾಗಿ ನಕ್ಕ. ಕೆಲವೊಮ್ಮೆ ಬಲಕ್ಕಿಂತ ಭಯವೇ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಆ ಸದ್ದು ಕಾಡಿನ ಪ್ರತಿಯೊಂದು ಮೂಲೆಯಲ್ಲೂ ಪ್ರತಿಧ್ವನಿಸಿತು. ಆ ನಾಯಿಗಳಿಗೆ ಅದು ಭೀಕರವಾದ ಯಾವುದೋ ಜೀವಿ ಕಾಡಿಗೆ ಬಂದಂತೆ ಅನಿಸಿತು. ಅಂದರೆ ಅವು ಯಾವುದೋ ರಾಕ್ಷಸ ಬಂದಿದೆ ಎಂದುಕೊಂಡಿವೆಯಾ ಎಂದು ಮೊಲ ದೊಡ್ಡದಾಗಿ ಕಣ್ಣು ತೆಗೆದು ಕೇಳಿತು. ಅಧಿಕಾರಿಯು ಬಹುಶಃ ಇದ್ದರೂ ಇರಬಹುದು ಎಂದು ನಕ್ಕ. ಬೇಟೆ ನಾಯಿಗಳು ತಾವೇ ಬಲಿಷ್ಠರು ಎಂದುಕೊಂಡಿರುವವರೆಗೆ ಧೈರ್ಯವಾಗಿ ಇದ್ದವು. ಆದರೆ ತಮಗಿಂತಲೂ ಶಕ್ತಿಶಾಲಿಯಾದದ್ದು ಎದುರಾಗಿದೆ ಎಂದು ಭಾಸವಾದ ಕ್ಷಣ ಅವುಗಳ ಧೈರ್ಯ ಕರಗಿ ಹೋಯಿತು. ಪ್ರಾಣಿಗಳಿಗೆ ಈಗ ಅರ್ಥವಾಗತೊಡಗಿತು. ಅಧಿಕಾರಿ ಮುಂದುವರೆಸಿದ. ನಾನು ಇಂದು ಈ ನಾಯಿಗಳನ್ನು ಕೊಂದಿದ್ದರೆ ನಾಳೆ ಇನ್ನೊಂದು ಗುಂಪು ಬಂದಿರುತ್ತಿತ್ತು. ಅವನು ಸ್ವಲ್ಪ ಕ್ಷಣ ನಿಂತ. ಅದಾದ ಮೇಲೆ ಮತ್ತೊಂದಾದ ಮೇಲೆ ಇನ್ನೊಂದು. ಹೀಗೆ ಕಾಡನ್ನು ರಕ್ಷಿಸಲು ಪ್ರತಿಯೊಂದು ಶತ್ರುವನ್ನು ಕೊಲ್ಲುತ್ತಾ ಹೋಗಲು ಸಾಧ್ಯವಿಲ್ಲ. ಪ್ರಾಣಿಗಳು ಮೌನವಾಗಿ ಕೇಳುತ್ತಿದ್ದವು. ಆದರೆ ಶತ್ರುವೇ ಮತ್ತೆ ಈ ಕಡೆ ಬರಬಾರದು ಎಂದು ನಿರ್ಧರಿಸುವಂತೆ ಮಾಡಿದರೆ ಆಗ ಸಮಸ್ಯೆಯೇ ಮುಗಿದು ಹೋಗುತ್ತದೆ. ಜಿಂಕೆ ದೂರದ ಬೆಟ್ಟಗಳತ್ತ ನೋಡಿತು. ಹಾಗಾದರೆ ಆ ನಾಯಿಗಳು ಭಯದಿಂದಲೇ ಓಡಿ ಹೋದವೆಯೇ ಎಂದು ಕೇಳಿತು. ಹೌದು ಎಂದು ಅಧಿಕಾರಿ ಉತ್ತರಿಸಿದ. ಈ ಹೊತ್ತಿಗೆ ಅವು ಬೇರೆ ನಾಯಿಗಳಿಗೆ ಈ ಕಾಡಿನಲ್ಲಿ ಭಯಾನಕವಾದ ಯಾವುದೋ ಶಕ್ತಿ ವಾಸಿಸುತ್ತಿದೆ ಎಂದು ಹೇಳುತ್ತಿರಬಹುದು. ಪ್ರಾಣಿಗಳ ನಡುವೆ ನಗು ಮೂಡಿತು. ತಿಂಗಳುಗಳ ನಂತರ ಮೊದಲ ಬಾರಿಗೆ ಅವುಗಳ ಮನಸ್ಸಿನಲ್ಲಿ ನೆಮ್ಮದಿ ಮೂಡಿತ್ತು. ಅಧಿಕಾರಿ ಕೊನೆಯದಾಗಿ ಎಲ್ಲರತ್ತ ನೋಡಿದ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಕಾಡು ಮೌನವಾಯಿತು. ಕೆಲವೊಮ್ಮೆ ನಿಜವಾದ ಶಕ್ತಿ ಎಂದರೆ ಹೋರಾಟವೇ ಬೇಡ ಎಂದು ಶತ್ರುವಿಗೆ ಮನವರಿಕೆ ಮಾಡಿಕೊಡುವುದು. ಪ್ರಾಣಿಗಳು ಕೃತಜ್ಞತೆಯಿಂದ ಅವನಿಗೆ ನಮಸ್ಕರಿಸಿದವು. ನಂತರ ತಮ್ಮ ಕಾಡಿನತ್ತ ಹಿಂತಿರುಗಿದವು. ದಿನಗಳು ಕಳೆದವು, ವಾರಗಳು ಕಳೆದವು, ತಿಂಗಳು ವರ್ಷಗಳು ಕಳೆದವು. ಆದರೆ ಆ ಬೇಟೆ ನಾಯಿಗಳು ಮತ್ತೆಂದೂ ಹಿಂದಿರುಗಲಿಲ್ಲ. ಅವು ಕಾಡಿನ ಹತ್ತಿರ ಬಂದಾಗಲೆಲ್ಲ ಆ ಭೀಕರ ಸದ್ದು ನೆನಪಾಗುತ್ತಿತ್ತು. ಕೆಲವು ನಾಯಿಗಳು ಅಲ್ಲಿ ಒಂದು ದೈತ್ಯ ರಾಕ್ಷಸ ವಾಸಿಸುತ್ತಿದೆ ಎಂದು ನಂಬಿದ್ದವು. ಇನ್ಯಾವುವೋ ಕಾಣದ ಕಾವಲುಗಾರ ಕಾಡನ್ನು ರಕ್ಷಿಸುತ್ತಿದ್ದಾನೆ ಎಂದುಕೊಂಡಿದ್ದವು. ಕಾರಣ ಏನೇ ಇರಲಿ, ಮತ್ತೆ ಆ ಕಾಡಿನೊಳಗೆ ಕಾಲಿಡುವ ಧೈರ್ಯ ಮಾತ್ರ ಅವುಗಳಲ್ಲಿ ಇರಲಿಲ್ಲ. ವರ್ಷಗಳು ಕಳೆದಂತೆ ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಹಕ್ಕಿಗಳು ಮತ್ತೆ ಹಾಡತೊಡಗಿದವು. ಜಿಂಕೆಗಳು ನೆಮ್ಮದಿಯಿಂದ ಮೇಯತೊಡಗಿದವು, ಜಿಗಿಯತೊಡಗಿದವು. ಮೊಲಗಳು ಭಯವಿಲ್ಲದೆ ಖುಷಿಯಿಂದ ಆಟ ಆಡತೊಡಗಿದವು. ಮತ್ತು ಆ ಕಾಡಿನ ಪ್ರತಿಯೊಂದು ಹೊಸ ತಲೆಮಾರು ಆ ನಿವೃತ್ತ ಸೇನಾ ಅಧಿಕಾರಿಯ ಕಥೆಯನ್ನು ಕೇಳುತ್ತಲೇ ಬೆಳೆದವು. ಅವನು ಗುಂಡುಗಳಿಂದ ಕಾಡನ್ನು ರಕ್ಷಿಸಿದ ವ್ಯಕ್ತಿಯಾಗಿ ಅಲ್ಲ, ತನ್ನ ಬುದ್ಧಿವಂತಿಕೆಯಿಂದ ಇಡೀ ಕಾಡನ್ನೇ ರಕ್ಷಿಸಿದ ವ್ಯಕ್ತಿಯಾಗಿ. ಏಕೆಂದರೆ ಕೆಲವೊಮ್ಮೆ ಹೋರಾಡದೆ ಗೆಲ್ಲುವ ವಿಜಯವೇ ಅತಿ ದೊಡ್ಡ ವಿಜಯ. ಅದಕ್ಕಾಗಿಯೇ ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವ ಮಾತು ಪ್ರಚಲಿತದಲ್ಲಿರುವುದು ಅಲ್ಲವೇ?